ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿಲ್ಲ, ಸ್ವಲ್ಪ ಹುಷಾರಿಲ್ಲ ಗೈಸ್. ಏನಂದರೆ ಸ್ವಲ್ಪ ಪೀರಿಯಡ್ಸ್ದು ಹೊಟ್ಟೆ ನೋವಿತ್ತು. ಸೊ ಅದಕ್ಕೋಸ್ಕರ ಇವಾಗ ಮಲಗಿದೆ ಎದ್ದು ವೀಡಿಯೋ ನಾನು ಸ್ಟಾರ್ಟ್ ಮಾಡಿದೆ. ಏನು ಕೆಲಸ ಅಂದರೆ ಏನು ಕೆಲಸ ಆಗಿಲ್ಲ ಗೈಸ್. ಇವಾಗೆಲ್ಲ ಮಾಡಬೇಕು. ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಪಲಾವ್ನ ತಂದುಬಿಟ್ಟು ಬಾಕ್ಸಿಗೆ ಹಾಕ್ಕೊಟ್ಟಿದ್ರು ಅನಿಸುತ್ತೆ. ದೋಸೆನ ಕಡೆ ಪಲಾವ್ ಗೊತ್ತಿಲ್ಲ. ಅವ್ರು ತಿಂದ್ಬಿಟ್ಟು ಲಂಚ್ಗೆ ಮಧ್ಯಾಹ್ನಕ್ಕೆ ತೊಗೊಂಡು ಹೋಗಿದ್ದಾಳೆ. ಹಾಗೆ ನನಗೆ ದೋಸೆ ಕೂಡ ತಂದು ಕೊಟ್ಟಿದ್ರು, ಅದು ಕ್ಲಿಪಿಕ್ಸು ಆ್ಯಡ್ ಮಾಡಿದ್ದೀನಿ. ದೋಸೆ ತಂದುಕೊಟ್ಟು ಅವರು ಇಡ್ಲಿ ತಂದು ತಿಂದು ಇವಾಗ ಒಂದು ಎಳ್ನೀರು ತಗೊಬನ್ನಿ ಅಂತ ಹೇಳಿದೆ. ಹಾಗೆ ಡ್ಯೂಟಿ ರಜಾ ಹಾಕಿ ಅಂದೆ, ಬಟ್ ರಜಾ ಅವರಿಗೆ ಮಂಡೇ ಮಾತ್ರ ರಜೆ ಇರೋದ್ರಿಂದ ರಜಾನ ಫಸ್ಟೇ ಹೇಳಬೇಕು, ಹಾಗಾಗಿ ರಜಾ ಕೊಡಲ್ಲ ಅಂತ ಅಂದರು. ಇವಾಗ ಜನಗಣತಿಗೆ ಡ್ಯೂಟಿ ಹಾಕಿರೋದ್ರಿಂದ ರಜಾ ಕೊಡ್ತಾ ಇಲ್ಲ. ಸೊ ಇಲ್ಲೇ ಟೌನಲ್ಲಿ ಡ್ಯೂಟಿ ಅಲ್ವಾ, ಏನಾರ ಜಾಸ್ತಿ ಫುಲ್ ಸುಸ್ತಾದರೆ ಫೋನ್ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಇವಾಗ ಮನೆ ಕೆಲಸ ಏನು ಅಂದರೆ ಏನೂ ಮಾಡಿಲ್ಲ. ಅವರೇ ಕಸ ಎಲ್ಲ ಗುಡಿಸಿ ಬಟ್ಟೆ ಮಿಷನ್ಗೆ ಹಾಕಿದ್ದೆ, ಅದನ್ನು ಕೂಡ ಒಣಗಾಕಿ ತಿಂಡಿ ತಂದು ಕೊಟ್ಟು ಫುಲ್ಲು ಹೆಂಡ್ತಿ ರೆಸ್ಟ್ ಮಾಡಲಿ ಅಂತ ಅಂತ ಹೇಳ್ಬಿಟ್ಟು ಹೋದರು. ಇವಾಗ ಏನೂ ಇಲ್ಲ ಗೈಸ್, ಕೆಲಸ ಮಾಡೋಕ್ಕೆ ಫುಲ್ ಇವಾಗ ರೆಸ್ಟ್ ಮಾಡಬೇಕು. ಹಾಗೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಏನು ಸ್ವಲ್ಪ ಕಸ ಗುಡಿಸಿದ್ದವರೆಲ್ಲ ಗೊತ್ತಿಲ್ಲ, ನಾನು ಸಲ ಗುಡಿಸ್ಬಿಡ್ತೀನಿ. ನನಗೆ ಮನಸ್ತೃಪ್ತಿ ಆಗೋದಿಲ್ಲ. ಹುಷಾರಿಲ್ಲ ಅಂದರೆ ನಾನೇ ಕಸ ಗುಡಿಸ್ಬೇಕು. ಅವ್ರು ಗುಡಿಸೋಗಿದ್ದಾರೆ, ಬಟ್ ನಾನೊಂದು ಸಲ ಗುಡಿಸ್ತೀನಿ. ಇವಾಗ ಕಸ ಗುಡಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಷ್ಟೇ. ಮಧ್ಯಾಹ್ನಕ್ಕೆ ಏನಾರು ಮಾಡೋಣ ಅಂತ, ಏನು ಮಾಡೋದಂತ ಗೊತ್ತಿಲ್ಲ. ಪ್ಲ್ಯಾನ್ ಮಾಡಬೇಕು, ಏನಾರು ಮಾಡಬೇಕು. ಸಿಂಪಲಾಗಿ ಸಾರು ಮಾಡಿ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಸರ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಾತ್ರಿ ತಗೊಬಂದ್ಬಿಟ್ಟು ಇಲ್ಲೇ ಇಟ್ಟಿದ್ದಾರೆ, ಬಿಸಿಲಿಗೆ ಇಟ್ಟಿಲ್ಲ. ಮನೇಲಿ ಹೆಣ್ಮಕ್ಳಿಗೆ ಹುಷಾರಿಲ್ಲ ಅಂತ ಅಂದರೆ ಮಾಡೋರು ಯಾರೂ ಇರೋದಿಲ್ಲ ಗೈಸ್. ಪಾಪ ರಾತ್ರಿ ಅವರೇ ನೋಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ರು. ಸಾಂಬಾರಿತ್ತು, ರೈಸ್ ಮಾಡಿ ಹಾಕ್ಕೊಟ್ರು. ಇನ್ನು ಅವಳಿಗೆ ಪಾಪ ಓದ್ಕೊಳ್ಳೋದಿತ್ತು. ಸೊ ಎಕ್ಸಾಮ್ ನಡೀತಿದೆ, ಮಿಡ್ ಟರ್ಮು ಅಂದರೆ ವೀಕ್ಲಿ ಒಂದು ಮಾಡ್ತಾರೆ ಆ ಕಾಲೇಜಲ್ಲಿ. ಸೊ ಓದ್ಕೊಳ್ಳೋದಿತ್ತು ಅಂತ ಹೇಳ್ಬಿಟ್ಟು ಪಾಪ ಅವರು ನಮ್ಮನೆಯವ್ರು ರೈಸ್ ಮಾಡಿ ಹಾಕ್ಕೊಟ್ರು. ಅದು 3 ಶೆಲ್ಫ್ ಇರೋದಿತ್ತು. ಒಂದು ವುಡ್ದು ಒಂದು ಶೆಲ್ಫು ಬುಕ್ ಮಾಡಬೇಕು ಗೈಸ್. ಬಿಗ್ ಬಿರಿಯಾನಿ ಡೇಸ್ ಬರುತ್ತಲ್ಲ, ಅವಾಗ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಹುಷಾರಾದಮೇಲೆ ಸ್ವಲ್ಪ ಕಿಚನೆಲ್ಲ ರೀಸೆಟಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಪಾತ್ರೆ ಎಲ್ಲ ಇಷ್ಟು ತೊಳೆದಿಟ್ಟಿದ್ದಾರೆ. ಇವಾಗ ಈರುಳ್ಳಿ ಎಲ್ಲ ಬಿಸಿಲಿಗೆ ಇಟ್ಟರೆ ಸ್ವಲ್ಪ ಕಸ ಎಲ್ಲ ಗುಡಿಸ್ತೀನಿ ಅಷ್ಟೇ. ಇವತ್ತು ನೆಲ ಏನು ಒರೆಸೋದಿಲ್ಲ.
ಬಿಸಿಲು ಇಲ್ಲ ಮತ್ತು ಏನಂದರೆ ಮಳೆನೂ ಇಲ್ಲ, ಒಂಥರ ಏನಂತಾರೆ ಏನಂತಂದರೆ ತುಂಬ ಗೊತ್ತಿಲ್ಲ ನನಗೆ. ಆ ಥರ ವೆದರ್. ನಿನ್ನೆ ಮಾತ್ರ ಹೆವಿ ಬಿಸ್ತಿತ್ತು, ಇವತ್ತು ಒಂಥರ ಮೋಡ ಆಗಿದೆ, ಮಳೆ ಬರೋ ಥರನೂ ಇದೆ, ಒಂಥರ ಶೆಕೆ ಥರನೂ ಇದೆ ನೋಡಿ. ಈರುಳ್ಳಿನ ಬುಟ್ಟಿಗೆ ಹಾಕ್ಬಿಟ್ಟಿಟ್ಟಿದ್ದಾರೆ, ಅದು ಬ್ಯಾಕ್ ಕ್ಯಾಮ್ರದಿಂದ ನಾನು ಮಾಡಿ. ಬೆಳ್ಳುಳ್ಳಿ ಸ್ವಲ್ಪ ಒಣಗಬೇಕಿತ್ತು, ಹಾಗಾಗಿ ಇಲ್ಲಿ ಒಣಗಕ್ಕೆ ಹಾಕಿದ್ದಾರೆ. ಈರುಳ್ಳಿನಲ್ಲಿ ಬುಟ್ಟಿಗೆ ಹಾಕಿ ಮೆಟ್ಲೆ ಮೇಲೆ ಒಣಗಿ ಹಾಕ್ಬಿಟ್ಟು ಬಟ್ಟೆ ಎಲ್ಲನೂ ಒಣಗಕ್ಕೆ ಹೋಗಿದ್ದಾರೆ. ಎಷ್ಟು ಬಟ್ಟೆ ಇತ್ತು ಮಿಷನ್ಗೆ ಹಾಕಿದ್ದೆ, ಅದನ್ನು ಒಣಗಕ್ಕೆ ಹೋಗಿದ್ದಾರೆ. ಈ ಬೀಮ್ ಬ್ಯಾಗ್ ತಂದ್ವಿ ಗೈಸ್. ಏನಂದರೆ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಇದ್ದರೆ ಕೂತ್ಕೊಳ್ಳೋಕ್ಕಾಗುತ್ತೆ ಅಂತ, ಅದಕ್ಕೆ ಎಷ್ಟು ಬಾಲ್ಸ್ ತುಂಬಿದ್ರು ಇವರು XL ತಂದುಬಿಟ್ಟಿದ್ದಾರೆ. ಇವತ್ತು ತುಂಬಾ ಬೆಳಗ್ಗೆಯಿಂದ ಅವಳು ಬರ್ತಿತ್ತು ಗೈಸ್. ಏನಂದರೆ ಏನೇ ಕಷ್ಟ ಸುಖ ಹೇಳ್ಕೊಳಕ್ಕೂ ಅಕ್ಕ ತಂಗಿರಿರಬೇಕು. ನಮ್ಮ ಆಂಟಿಯರು ನಮ್ಮ ಮಮ್ಮಿಯರು ನೋಡಿದ್ರೆ ನಿಜವಾಗ್ಲೂ ನಂಗೆ ತುಂಬಾ ಜಲಸಾಗುತ್ತೆ. ನಮ್ಮ ಮುದ್ಕಿಯವರು ಅಷ್ಟೇ ಎಷ್ಟು ಚೆನ್ನಾಗಿ ಬಾಂಡಿಗಳಿದ್ದಾರೆ ಗೊತ್ತಾ. ಏನೇ ಆಗಲಿ ಶೇರ್ ಮಾಡ್ಕೊತಾರೆ, ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ನಿಲ್ತಾರೆ. ಬಟ್ ಅಣ್ಣ ತಮ್ಮಂದಿರಿದ್ರು ಎಲ್ಲನೂ ಅಣ್ಣ ತಮ್ಮನ ಹತ್ರ ಶೇರ್ ಮಾಡ್ಕೊಳಕ್ಕಾಗೋದಿಲ್ಲ. ಈಗ ಅಕ್ಕ ತಂಗಿಯರ ಜೊತೆ ಮಾತಾಡ್ದಂಗೆ ಅಣ್ಣ ತಮ್ಮನ ಜೊತೆ ಮಾತಾಡೋಕ್ಕಾಗೋದಿಲ್ವಲ್ಲ. ಸೊ ಅದಕ್ಕೆ ನನಗೆ ಸ್ವಲ್ಪ ಬೇಜಾರಾಯಿತು. ಏನಾಗಲಿ ಒಬ್ಳು ತಂಗಿರಬೇಕಾಗಿತ್ತು ಅಥವಾ ಅಕ್ಕ ಇರಬೇಕಾಗಿತ್ತು ಅಂತ ಅನಿಸ್ತು. ಬಟ್ ಇವತ್ತು ಸ್ವಲ್ಪ ಸ್ಕ್ಯಾನೆಲ್ಲ ಮಾಡಿಸಿದ್ವಿ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ನನ್ನ ಫಸ್ಟ್ ಟೈಮು ಪೀರಿಯಡ್ಸ್ ಆದಾಗಲೂ ಆ ತೊಟ್ಟಿಂದನೂ ಬರೀ ಹೊಟ್ಟೆ ನೋವೇ. ಏನಂದರೆ ಮಮ್ಮಿ ಮನೆ ಇದ್ದಾಗ ನಾನು ಕೂತಿದ್ದಕ್ಕೆಲ್ಲನೂ ಮಾಡಿ ನಮ್ಮ ಮಮ್ಮಿ ಬಡಿಸೋದು, ಒಂಚೂರು ಆ ಕಡೆಗೆ ಅಳ್ಳಾಡಾಗಿದ್ದರೆ ಅದು ಸುಮ್ಮನೆ ಊಟ ಮಾಡೋದು ಮಲ್ಕೊಳ್ಳೋದು ಮಾಡ್ತಾಯಿದ್ದೆ. ಬಟ್ ನಮ್ಮದೇ ಆದ ಲೈಫು, ಇಂಡಿವಿಜುವಲ್ ಲೈಫ್ಗೆ ನಮ್ಮದೇ ಆದ ಫ್ಯಾಮಿಲಿ ಆದಮೇಲೆ ಮದುವೆ ಆಗಿ ಬಂದಮೇಲೆ ಹೆಣ್ಮಕ್ಳು ಆ ರೀತಿ ಇರೋಕ್ಕಾಗೋದಿಲ್ಲ. ಗಂಡ ಮಕ್ಕಳು ಎಲ್ಲರೂ ನೋಡ್ಕೋಬೇಕು. ನಮ್ಮ ಅತ್ತೆ ಮನೇಲಿದ್ದಾಗ ನಮ್ಮ ಅತ್ತೆ 2 ದಿನ ಒಳಕ್ಕೆ ಸೇರಿಸ್ತಿರಲ್ಲ, ಬಿಡಿ ಸುಮ್ಮನೆ ಆರಾಮಾಗಿ ರೆಸ್ಟ್ ಮಾಡೋ ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡಿಸೋದು. ಇವಾಗೇನೆಂದರೆ ಅವರು ಡ್ಯೂಟಿಗೆ ಹೋಗಬೇಕು, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿಬಿಡುತ್ತೆ ಮದುವೆ ಆದಮೇಲೆ. ಗಂಡ ಮಕ್ಕಳು ನೋಡ್ಕೋಬೇಕು, ಮಕ್ಕಳು ಸ್ಕೂಲಿಗೆ ಹೋಗಬೇಕು, ಗಂಡ ಆಫೀಸಿಗೆ ಹೋಗಬೇಕು ಅಂತೇಳ್ಬಿಟ್ಟು. ಸೊ ಇವಾಗ ರೆಸ್ಟೇ ಇಲ್ಲ. ನಾನು ಹೆವಿ ಆಗೋದೇ ಇಲ್ಲ ಅಂದರೆ ಮಾಡೋಕ್ಕೆ ಹೋಗೋದಿಲ್ಲ, ನಮ್ಮ ಮನೆಯವ್ರು ಮಾಡ್ಕೊಬಿಡ್ತಾರೆ. ಯಾವ ರೀತಿ ಅಂದರೆ ಈ ಅಮ್ಮ ಮಕ್ಕಳು ನೋಡ್ಕೊತಾರಲ್ಲ ಆ ರೀತಿ ನೋಡ್ಕೊತಾರೆ ಮಾತ್ರ ನಮ್ಮ ಮನೆಯವರು. ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ಇಂಥ ಗಂಡನ ಪಡೆದಿರೋದಕ್ಕೆ. ನಾನೇ ಜೋರು ಪುಣ್ಯವಂತೆ ಅಂತ ಅನಿಸೋದು. ಒಂದೊಂದ್ಸಲ ಬೇಜಾರು, ಜಗಳ ಆದಾಗ ಮಾತ್ರ ಬೇಜಾರು ಅನಿಸುತ್ತೆ, ಎಲ್ಲದಕ್ಕೂ ಬೈತಾರಲ್ಲ ಅಂತ. ಅಷ್ಟೇ ಕಿತ್ತಾಡ್ತೀವಿ, ಅಷ್ಟೇ ಕೇರಿಂಗೂ ಇದೆ ನಮ್ಮ ಮನೆಯವ್ರ ಹತ್ರ. ಕೇರಿಂಗ್ ಇದ್ಮೇಲೆ ಪ್ರೀತಿ ಇರುತ್ತೆ, ಪ್ರೀತಿ ಇದ್ಮೇಲೆ ಕೇರಿಂಗ್, ಜಗಳ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ಜಗಳ ಆಡಿದ್ರು 5 ನಿಮಿಷ 10 ನಿಮಿಷ ಅಷ್ಟೇ, ಆಮೇಲೆ ಮತ್ತೆ ಒಂದಾಗುತ್ತೆ ಆ ಥರ. ಕ್ಲಾರಿಟಿ ಜಾಸ್ತಿ, ಬೆಳಕು ಜಾಸ್ತಿ ಬರೋದ್ರಿಂದ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರ್ತಾ ಇಲ್ಲ. ಸೊ ಇದಾಗಿತ್ತು ಗೈಸ್ ನನ್ನ ಹೆಲ್ತ್ ಅಪ್ಡೇಟು. ಅಂದರೆ ನಮಗೆ ಯಾರೂ ಇಲ್ಲ ಅನ್ನಂಗಾಗೈತೆ ಲೈಫು. ಇದು ನನ್ನ ಹೆಲ್ತ್ ಅಪ್ಡೇಟ್ ಲಾಗ್ ಆಗಿರುತ್ತೆ ಗೈಸ್. ಇದರಲ್ಲಿ ಏನೂ ಶೇರ್ ಮಾಡ್ಕೊಂಡಿಲ್ಲ, ಅಂದರೆ ನಾನು ಕೆಲಸ ಏನೂ ಮಾಡ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಏನೂ ಶೇರ್ ಮಾಡ್ಕೊಂಡಿಲ್ಲ. ಏನಾಗಿತ್ತು ಅದನ್ನು ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.